ಹಾಯ್ ಫ್ರೆಂಡ್ಸ್, ಬಾಂಧವ್ಯ ಧಾರಾವಾಹಿಯನ್ನು ನೋಡ್ತಾ ಇದ್ವಿ. ಹಿಂದಿನ ಸಂಚಿಕೆಯಲ್ಲಿ ಮಹೇಶ ಅಂದರೆ ಕಾಮಾಕ್ಷಮ್ಮನ ಎರಡನೇ ಮಗ ತನ್ನ ಅಣ್ಣ ಸುರೇಶನ್ಗೆ ನೀನು ಅದಕ್ಕೆ ಆರಾಮಾಗಿ ಹನಿಮೂನ್ಗೆ ಹೋಗಿ ನಾನು ಅಮ್ಮನ ನೋಡ್ಕೊಳ್ತೀನಿ ಅಂತ ಹೇಳಿ ಊರಿಗೆ ಹೊರಡ್ತಾನೆ. ಮುಂದೇನಾಗುತ್ತೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ. ಅಣ್ಣ ಅದಕ್ಕೆ ಬನ್ನಿ ಕೂತ್ಕೊಳ್ಳಿ. ಅದಕ್ಕೆ ನಾನು ನಿಮ್ಮ ಮೈದನ್ನ ನನ್ನನ್ನು ಬನ್ನಿ ಅಂತ ಮಾತಾಡಿಸ್ತಿದ್ದೀರಲ್ಲ, ಅದು ಅಲ್ಲದೆ ನಾನೇ ನಿಮ್ಮ ಮನೆಗೆ ನೆಂಟ ಅಲ್ಲ, ನಾನು ಈ ಮನೆ ಮಗನೇ. ಹೌದು, ಆದರೆ ನಿಮ್ಮನ್ನು ಫಸ್ಟ್ ಟೈಮ್ ಮಾತಾಡಿಸ್ತಿದ್ದೀನಲ್ಲ, ಅದಕ್ಕೆ ಬನ್ನಿ ಅಂತ ಮಾತಾಡಿಸ್ದೆ ಅಷ್ಟೇ. ಪರವಾಗಿಲ್ಲ, ಅದಕ್ಕೆ ನೀವು ನನ್ನ ಮಹೇಶ ಹೋಗು ಬಾ ಅಂತಾನೆ ಮಾತಾಡಿಸಿ, ನನಗೆ ಅದೇ ಇಷ್ಟ. ಅದಕ್ಕೆ ಅಣ್ಣ ಎಲ್ಲಿ? ಅದು ಅತ್ತೆ ಮಂಡಿ ನೋವು ಅಂತ ಹೇಳ್ತಿದ್ರು, ಅದಕ್ಕೆ ಪೇನ್ ರಿಲೀಫ್ ಆಯಿಂಟ್ಮೆಂಟ್ ತಗೊಂಡು ಬರೋಣ ಅಂತ ಹೋಗಿದ್ದಾರೆ. ಅಮ್ಮ ಎಲ್ಲಿದ್ದಾರೆ? ಅತ್ತೆ ರೂಮಲ್ಲಿ ಮಲಗಿದ್ದಾರೆ. ಇರಿ, ನೀವು ಬಂದಿರೋ ವಿಷಯ ಹೇಳಿ ಬರ್ತೀನಿ. ಅದಕ್ಕೆ ನಾನೇ ಹೋಗಿ ಅಮ್ಮನ ಮಾತಾಡ್ಸ್ಕೊಂಡು ಬರ್ತೀನಿ. ಸರಿ. ಮಂಡಿ ನೋವು ಅಂತ ಸುಳ್ಳು ಹೇಳ್ಕೊಂಡು ಒಂದೇ ಸಮ ಮಲ್ಕೊಂಡಿದ್ದೀನಿ. ಮಲ್ಕೊಂಡು ಬೆನ್ನು ಬಂತಷ್ಟೆ. ಯಪ್ಪ, ಏನಾದ್ರೇನು ಅವರಿಬ್ಬರು ಹನಿಮೂನ್ಗೆ ಹೋಗೋದಂತೂ ತಪ್ಪಿಸ್ದೆ. ಅದೇ ಖುಷಿ ನನಗೆ. ಅಮ್ಮ, ಮಹೇಶ, ನೀನು ಯಾವಾಗ ಬಂದೆ? ಒಂದು 5-10 ನಿಮಿಷ ಆಗಿರ್ಬೋದು ಬಂದು ಅಷ್ಟೇ. ಅಲ್ಲ ಕಣಮ್ಮ, ಅಣ್ಣ ಏನೋ ಅಮ್ಮಂಗೆ ತುಂಬ ಮಂಡಿ ನೋವು, ಹೆಜ್ಜೆನೂ ಇಡೋಕ್ಕಾಗಲ್ಲ ಅಂತ ಹೇಳ್ತಿದ್ದ. ನೀನು ನೋಡಿದ್ರೆ ಕುಣಿತಿದ್ಯಾ, ಗೆಜ್ಜೆ ಬಂದಿಲ್ಲ ಅಷ್ಟೇ. ಅಂದರೆ ನಿನ್ನ ಮಾತಿನ ಅರ್ಥ ನನಗೆ ಮಂಡಿ ನೋವಿಲ್ಲ ಅಂತನಾ? ಅಲ್ಲಮ್ಮ, ನಾನು ಅಣ್ಣಂಗೆ ಫೋನ್ ಮಾಡಿದಾಗ ಅಮ್ಮಂಗೆ ಹೆಜ್ಜೆನೂ ಇಡೋಕ್ಕಾಗ್ತಿಲ್ಲ ಅಂತ ಹೇಳ್ದ. ನೀನು ನೋಡಿದ್ರೆ ಆರಾಮಾಗಿ ನಿಂತ್ಕೊಂಡಿದ್ಯಲ್ಲ. ಮಹೇಶ್, ತಗೊಳ್ಳಿ ಕಾಫಿ. ಅದಕ್ಕೆ ನಿಮಗೂ ಅಣ್ಣಂಗೂ ಚೂರು ಬುದ್ಧಿನೇ ಇಲ್ಲ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನಾವಿಬ್ರು ಏನು ಮಾಡಿದ್ವಿ? ಅಲ್ಲ ಅದಕ್ಕೆ, ಅಮ್ಮ ಆರಾಮಾಗಿ ನಿಂತ್ಕೊಂಡಿದ್ದಾರೆ ನೋಡಿ, ನೀವೇ ನೋಡಿ ಎಷ್ಟು ಆರಾಮಾಗಿ ನಿಂತಿದ್ದಾರೆ ಅಂತ. ಅಣ್ಣ ನೋಡಿದ್ರೆ ಅಮ್ಮಂಗೆ ಹೆಜ್ಜೆನೇ ಇಡೋಕ್ಕಾಗ್ತಿಲ್ಲ ಅಂತ ಹೇಳ್ದ. ನಾನು ಅವನಿಗೆ ಫೋನ್ ಮಾಡಿದಾಗ ನಾನು ಪಾಪ ನಮ್ಮ ಅಮ್ಮಂಗೆ ಏನಾಯಿತು ಅಂತ ಎದ್ನೋ ಬಿದ್ನೋ ಓಡ್ ಬಂದರೆ ಇಲ್ಲ ಅಮ್ಮ ಗಡ್ಗಂಬದ ಥರ ಆರಾಮಾಗಿ ನಿಂತ್ಕೊಂಡೇ ಇದ್ದಾರೆ. ಹಾಗಾದ್ರೆ ಇವರು ಅತ್ತೆಗೆ ಹುಷಾರಿಲ್ಲ ಅನ್ನೋ ವಿಷಯ ಮೊದಲೇ ತಿಳಿಸಿದ್ರಾ? ಓ ಅದಾ, ನೀವಿಬ್ಬರು ಹನಿಮನಿಗೆ ಹೊರಟಿದ್ರಿ ಅಲ್ವಾ, ಅದಕ್ಕೆ ನಾನು ಅಣ್ಣಂಗೆ ಹ್ಯಾಪಿ ಜರ್ನಿ ಹೇಳೋಣ ಅಂತ ಫೋನ್ ಮಾಡಿದ್ದೆ. ಆಗ ಅಣ್ಣ ಅಂದ ಅಮ್ಮಂಗೆ ತುಂಬ ಹುಷಾರಿಲ್ಲ, ಹೆಜ್ಜೆನೂ ಇಡೋಕ್ಕಾಗ್ತಿಲ್ಲ, ಅಮ್ಮನ ಆರೋಗ್ಯ ನೋಡೋದು ಬಿಟ್ಟು ನಾನು ಸುಮ್ಮ ಹೇಗೆ ಹನಿಮೂನ್ಗೆ ಹೋಗೋದು ಅಂತ. ಅದಕ್ಕೆ ನಾನಂದೆ ಹೆಂಗೂ 3-4 ದಿನ ನನಗೆ ರಜೆ ಇದೆ, ನಾನು ಈಗಲೇ ಊರಿಗೆ ಹೊರಟು ಬಂದು ಎಲ್ರಿಗೂ ಸರ್ಪ್ರೈಸ್ ಕೊಡ್ತೀನಿ, ನೀನು ಮತ್ತು ಅದಕ್ಕೆ ಇಬ್ಬರು ಆರಾಮಾಗಿ ನಾಳೆ ಹನಿಮೂನ್ಗೆ ಹೋಗಿ ಬನ್ನಿ ಅಂತ. ಅದಕ್ಕೆ ನಾನು ಇದ್ದಕ್ಕಿದ್ದಂಗೆ ಇಲ್ಲಿಗೆ ಬಂದಿದ್ದು. ಅಲ್ಲ, ಅತ್ತೆ ಹುಷಾರಿಲ್ಲ ಅಂತಿದ್ದಾರೆ, ನಾವು ಹೇಗೆ ಹನಿಮೂನ್ಗೆ ಹೋಗೋಕ್ಕಾಗತ್ತೆ? ಏನದಕ್ಕೆ ನೀವು ಅಮ್ಮನ ನೋಡಿ ಅದಕ್ಕೆ ಆವಾಗಲಿಂದ ಎಷ್ಟು ಚೆನ್ನಾಗಿ ಆರಾಮಾಗಿ ನಿಂತ್ಕೊಂಡಿದ್ದಾರೆ, ನೀವು ನೋಡಿದ್ರೆ ಚೆನ್ನಾಗಿರೋರಿಗೆ ಹುಷಾರಿಲ್ಲ ಅಂತ ಹೇಳ್ತಿದ್ದೀರಲ್ಲ. ಸುಮಾ, ಮಹೇಶ ಬಂದು ಎಷ್ಟೊತ್ತಾಯ್ತು? ನಾನು ಆಗಲೇ ಬಂದೆ. ಅಲ್ಲ ಕಣ ಸುರೇಶ, ಅದಕ್ಕೆ ಹೇಳಿದ್ರು ನೀನೇನೋ ಪೇಯ್ನ್ ರಿಲೀಫ್ ಆಯಿಂಟ್ಮೆಂಟ್ ತರಕ್ಕೆ ಹೋಗಿದ್ಯಾ ಅಂತ. ಹೌದು ಕಣ, ಅಮ್ಮನಿಗೆ ತುಂಬ ಮಂಡಿ ನೋವಿತ್ತಲ್ಲ, ಅದಕ್ಕೆ ತರೋಣ ಅಂತ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಮೆಡಿಕಲ್ಸ್ ಬಾಗ್ಲಾಕ್ಬಿಟ್ಟಿತ್ತು, ಸಿಟಿಗೆ ಹೋಗಿ ತರಬೇಕು ಅಷ್ಟೆ. ಅದ್ರ ಅವಶ್ಯಕತೆ ಇಲ್ಲ ಅಣ್ಣ, ಅಮ್ಮ ನೋಡು ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾರೆ. ಹೌದಲ್ವಾ ಅಮ್ಮ, ನೀನು ಎಣ್ಣೆಯಿಂದ ಮಲಗಿರೋದು ನೋಡಿ ನನಗೆ ಸಿಡ್ಲೇ ಬಡ್ದಂಗೆ ಆಗಿತ್ತು. ಇದೇನಪ್ಪ ನಮ್ಮ ಅಮ್ಮನ ಸ್ಥಿತಿ ಹೀಗಾಗೋಯ್ತಲ್ಲ ಅಂತ. ಹೇಗೋ ಇಷ್ಟರ ಮಟ್ಟ ಅವರು ನಿಂತ್ಕೊಳ್ಳೋಂಗಾದ್ರೂ ಆದಿಯಲ್ಲ, ನನಗೆ ಅಷ್ಟೇ ಸಾಕು. ಈಗಲಾದರೂ ಸಮಾಧಾನ ಆಯ್ತಾ ನಿನಗೆ? ಹೋಗು, ನಾಳೆ ಹನಿಮೂನ್ಗೆ ಹೋಗೋಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೊ ಹೋಗು. ಸುಮಾ ಬಾ, ಅದೇನೇನು ಬೇಕು ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ಅದಕ್ಕೆ ಹೋಗಿ ಅಣ್ಣ ಕರಿತಿದ್ದಾನಲ್ವಾ, ಅದೇನು ಬೇಕು ರೆಡಿ ಮಾಡ್ಕೊಳ್ಳಿ. ಅಲ್ಲ, ಮಾತಾಡ್ತಾ ಕಾಫಿನೇ ಕುಡಿಲಿಲ್ಲ, ಅದು ಆರೋಯ್ತು ಅನ್ಸುತ್ತೆ. ಕೊಡಿ, ನಾನು ಬಿಸಿ ಮಾಡ್ಕೊಂಡು ಬರ್ತೀನಿ. ಇರಲಿ ಅದಕ್ಕೆ, ನಾನೇ ಬಿಸಿ ಮಾಡ್ಕೊಳ್ತೀನಿ, ನೀವು ಆರಾಮಾಗಿ
ಅದೇನು ಜೋಡಿಸ್ಕೋಬೇಕೋ ಹೋಗಿ ಜೋಡಿಸ್ಕೊಳ್ಳಿ. ಕಾಮಾಕ್ಷಮ್ಮ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ನಿಂತಿರ್ತಾಳೆ. ಅವಳಿಗೆ ಏನು ಮಾಡಬೇಕು, ಏನು ಮಾತಾಡಬೇಕು ಒಂದು ಗೊತ್ತಾಗ್ತಿರಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಎಷ್ಟು ಕಷ್ಟಪಟ್ಟು ಮಂಡಿ ನೋವು ಅಂತ ಹೇಳಿ ಎಲ್ಲ ತಪ್ಪಿಸಿದ್ದೆ. ಈ ನನ್ನ ಮಗ ಮಹೇಶ ಬಂದು ಎಲ್ಲನೂ ಹಾಳು ಮಾಡಿಬಿಟ್ಟ. ಅಲ್ಲ, ಸುರೇಶನಾದರೂ ಒಂದು ಮಾತು ಹೇಳಬಾರ್ದ ಮಹೇಶ ಮನೆಗೆ ಬರ್ತಿದ್ದಾನೆ ಅಂತ? ಆವಾಗಲಾದರೂ ನಾನು ಬೇರೆ ಪ್ಲ್ಯಾನ್ ಮಾಡ್ಬೋದಿತ್ತು. ಎಲ್ಲ ಸೇರಿ ನನಗೆ ಮೋಸ ಮಾಡಿದ್ದಾರೆ. ಈಗಲೂ ಏನಾದರೂ ಒಂದು ಹೇಳಿ ತಪ್ಸೋಣ ಅಂದರೆ ಅದು ನಾಟಕ ಅಂತ ಗೊತ್ತಾಗ್ಬಿಡುತ್ತೆ. ಏನು ಮಾಡೋದು? ನಾನು ಬಂದು ನಿಂತ್ಕೊಂಡಿದ್ದು ಗೊತ್ತಾಗಲಿಲ್ಲ ಅಂದರೆ ಇನ್ನೇನು ಸ್ಕೆಚ್ ಹಾಕ್ತಿದ್ದಾರೋ ಕಾಣೆ. ಅಮ್ಮ, ಕಾಮಾಕ್ಷಮ್ಮಂಗೆ ಇವನು ಬಂದು ಎಲ್ಲನೂ ಹಾಳು ಮಾಡಿದ್ನಲ್ಲ ಅಂತ ತುಂಬಾ ಸಿಟ್ಟು ಬಂದಿರುತ್ತೆ. ಏನೋ ಏನಮ್ಮ ನೀನು? ನಾನೇನು ದಿನ ಇಲ್ಲೇ ಇರ್ತೀನ? ಯಾವಾಗಲೂ ಒಂದ್ಸರಿ ಬರ್ತೀನಿ ಹೋಗ್ತೀನಿ. ಅಂಥದ್ರಲ್ಲಿ ಪ್ರೀತಿಯಿಂದ ಮಾತಾಡ್ಸೋದು ಬಿಟ್ಟು ಅಮ್ಮ ಅಂದರೆ ಏನೋ ಅಂತೀಯಲ್ಲ? ಹಾಂ, ನೀನು ಬಂದಿದ್ಯಾ ಅಂತ ಕುಣ್ಕೊಂಡು ನಿನ್ನನ್ನು ಮಾತಾಡಿಸ್ತೀನಿ. ಏನಪ್ಪ ಮಹೇಶ? ಅಮ್ಮ, ನಾನು ಬಂದಾಗಲೂ ಹೀಗೆ ಕುಣಿತಿದ್ಯಲ್ಲ, ಆಗಲೇ ನನಗೆ ಗೊತ್ತಾಗಿತ್ತು ನಿನಗೆ ಮಂಡಿ ನಾವೆಲ್ಲ ವಾಸಿಯಾಗಿದೆ ಅಂತ. ನೋಡು, ಅದು ಏನು ಮಾತಾಡಬೇಕು ಅಂತಿದ್ಯೋ ನೇರವಾಗಿ ಮಾತಾಡು. ನನಗೆ ಕೋಪ ಬರ್ಸ್ಬೇಡ. ನಾನು ಏನೇ ಹೇಳಿದ್ರು ನೀನು ಕೇಳೋ ಮೂಡಲ್ಲಂತೂ ಇಲ್ಲ ಬಿಡು, ಆಮೇಲೆ ಹೇಳ್ತೀನಿ. ಇವನಪ್ಪ ಎಲ್ಲ ಬಂದು ಹಾಳು ಮಾಡಿಬಿಡ್ತಾನೆ. ಯಾಕಾದರೂ ಬಂದೋ ಇವನಿಲ್ಲಿಗೆ. ಸುಮಾ, ಮಹೇಶ ಬರೋ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಅವನೇ ಹೇಳಿದ ನಾನು ಬರೋ ವಿಷಯ ಯಾರಿಗೂ ಹೇಳಬೇಡ ಅಂತ. ಅದಕ್ಕೆ ನಾನು ಯಾರಿಗೂ ಹೇಳಿರಲಿಲ್ಲ. ನಮ್ಮಿಬ್ಬರನ್ನ ಹನಿಮೂನ್ ಕಳ್ಸೋಕ್ಕೆ ಪಾಪ ಅವನು ಅಲ್ಲಿಂದ ಇಲ್ಲಿವರೆಗೂ ಬರಬೇಕಾಯ್ತು. ಹೌದು ರೀ, ನನಗೆ ವಿಷಯ ಗೊತ್ತಾದ್ಮೇಲೆ ಬೇಜಾರಾಯಿತು. ಪಾಪ ಅವ್ರು ನಮಗೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಬಂದ್ರಲ್ಲ ಅಂತ. ಏನೋ ನಮ್ಮಿಬ್ಬರು ಹಣೆ ಬರದಲ್ಲಿ ಹನಿಮೂನ್ಗೆ ಹೋಗಬೇಕು ಅನ್ನೋದು ಬರ್ದಿದೆಯೇನೋ, ಅದಕ್ಕೆ ಹೋಗ್ತಿದ್ದೀವಿ ಅಷ್ಟೆ. ಸರಿ, ನಾನು ಅಮ್ಮಂಗೆ ಆಯಿಂಟ್ಮೆಂಟ್ ತೊಗೊಂಡು ಬಂದ್ಬಿಡ್ತೀನಿ. ಸಿಟಿಗೆ ಹೋಗಿ ಬರ್ತೀನಿ, ಲೇಟ್ ಆಗುತ್ತೆ ಬರೋದು. ಅಲ್ಲ ರೀ, ಅತ್ತೆ ಈಗ ಆರಾಮಾಗಿ ಇದ್ದಾರಲ್ಲ, ಮತ್ತೇನಕ್ಕೆ? ಏನು ಸುಮಾ ಹೀಗೆ ಮಾತಾಡ್ತೀಯಾ? ನೋವು ನಮ್ಮನ್ನು ಹೇಳಿ ಕೇಳಿ ಬರುತ್ತಾ? ಅದು ಹಾಗಲ್ಲ ರೀ. ಈಗ ನಿನ್ನಿಷ್ಟಂಗೆ ಹನಿಮೂನ್ಗೆ ಹೋಗ್ತಿದ್ದೀವಲ್ಲ, ಇನ್ನೇ ನಿಂದು? ಅಲ್ಲ, ನನ್ನ ಮಾತೇ ಕೇಳಿಸ್ಕೊಳ್ಳಲ್ಲ. ಮಾತು ಮುಂಚೆ ರೇಗೆ ಬಿಡ್ತಾರೆ. ಏನು ಹೇಳೋದು, ಏನು ಮಾತಾಡೋದು ಒಂದು ಅರ್ಥ ಆಗಲ್ಲಪ್ಪ. ಅದಕ್ಕೆ ಮಹೇಶ, ಏನಾದರೂ ಬೇಕಿತ್ತಾ? ಏನು ಬೇಡ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ನನ್ನ ಜೊತೆನಾ? ಏನು ವಿಷಯ? ಅದಕ್ಕೆ ಈ ವಿಷಯನ ಅಣ್ಣ ಇಲ್ಲದೆ ಇದ್ದಾಗಲೇ ಮಾತಾಡಬೇಕು. ಅದು ಏನಂದರೆ, ಅದಕ್ಕೆ ಅಮ್ಮ ಆಡೋ ನಾಟಕ ನಿಮಗೆ ಅರ್ಥ ಆಗಿರುತ್ತಾ ಅಲ್ವಾ? ಅಂದರೆ ನೀವು ಏನು ಹೇಳಬೇಕು ಅಂತ ಇದ್ದೀರಾ? ಅದಕ್ಕೆ ನೀವೇನು ಹೆದರ್ಕೋಬೇಕಾಗಿಲ್ಲ, ಧೈರ್ಯವಾಗಿ ನನ್ನ ಹತ್ರ ಮಾತಾಡ್ಬೋದು. ನಮ್ಮಮ್ಮ ನನ್ನ ತಂಗಿ ಬುದ್ಧಿ ನನಗೂ ಗೊತ್ತು. ಆದರೆ ನೀವೆಷ್ಟೇ ಹೇಳಿದ್ರು ಅಣ್ಣ ಈ ವಿಚಾರದಲ್ಲಿ ಅವನ ಮನಸ್ಥಿತಿನ ಬದಲಾಯಿಸ್ಕೊಳ್ಳಲ್ಲ. ನಿಮ್ಮಿಬ್ಬರು ಹನಿಮೂನ್ನ ತಡಿಬೇಕು ಅಂತಲೇ ಅಮ್ಮ ಮಂಡಿ ನೋವು ಅಂತ ನಾಟಕ ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಸಡನ್ನಾಗಿ ಇಲ್ಲಿಗೆ ಬಂದಿದ್ದು. ಈ ವಿಚಾರನ ನಾನು ನಿಮ್ಮ ಅಣ್ಣನ ಹತ್ರ ಮಾತಾಡಬೇಕು ಅಂತ ಎಷ್ಟೋ ಸತಿ ಅಂದ್ಕೊಂಡಿದ್ದೀನಿ. ಆದರೆ ಅವರು ಮಾತಿನ ಮುಂಚೆ ರೇಗ್ತಾರೆ. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಅದಕ್ಕೆ ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ಇಲ್ಲಿ ಯೋಚನೆ ಎಲ್ಲ ಬಿಟ್ಟು ನೀವು ಅಣ್ಣನ ಜೊತೆ ಆರಾಮಾಗಿ ಹನಿಮೂನ್ ಮುಗಿಸ್ಕೊಂಡು ಬನ್ನಿ. ಆಮೇಲೆ ನಾನು ನೀವು ಸೇರಿ ಇದಕ್ಕೊಂದು ದಾರಿ ಹುಡ್ಕೋಣ. ಮಹೇಶ, ನೀನಾದರೂ ನಿಮ್ಮ ಅಣ್ಣಂಗೆ ಸ್ವಲ್ಪ ಹೇಳಬೇಕಲ್ವಾ? ಅಯ್ಯೋ, ನಾನು ಅಣ್ಣಂಗೆ 1000 ಸರಿ ಹೇಳಿದ್ದೀನಿ, ಅಮ್ಮ ಹೇಳಿದ್ದನ್ನೆಲ್ಲ ಕೇಳಬೇಡ, ಅವ್ರು ಹೇಳಿದ್ದನ್ನೆಲ್ಲ ನಂಬ್ಕೋಬೇಡ ಅಂತ. ಆದರೆ ಅವನು ಕಿವಿ ಮೇಲೆ ಹಾಕೊಳ್ಳಲ್ಲ. ನಾನು ಏನು ಮಾಡಲಿ ಅದಕ್ಕೆ? ನಿಮ್ಮ ಅಣ್ಣನ ವಿಷಯ ಬಿಡು. ಅಲ್ಲ, ಅತ್ತೆ ಶಾಲಿನಿ ಯಾಕೆ ಈ ಥರ ಆಡ್ತಾರೆ? ನಾನು ಅವ್ರಿಗೆ ಏನು ಮಾಡಿದ್ದೀನಿ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲ, ಬೇಕು ಅಂತಾನೆ ಸುಳ್ಳು ಹೇಳಿ ಇವ್ರ ಹತ್ರ ದುಡ್ಡಿಸ್ಕೋತಾರೆ. ಇವರು ಯಾಕೆ ಏನು ಕೇಳಕ್ಕೆ ಹೋಗಲ್ಲ. ನಾನೇನಾದರೂ ಹೇಳಕ್ಕೆ ಹೋದ್ರೆ ನನ್ನನ್ನು ಬೈತಾರೆ. ನನಗಂತೂ ಇಲ್ಲಿ ಹೇಗಿರಬೇಕು ಅಂತಲೇ ಗೊತ್ತಾಗ್ತಿಲ್ಲ.
ಒಂಥರ ಒಂಟಿ ಜೀವನ ನಡೆಸ್ತಿರೋ ಹಾಗಿದ್ದೀನಿ. ಅತ್ತಿಗೆ ಅಳ್ಬೇಡಿ. ನಿಮ್ಮನ್ನು ನೋಡ್ತಿದ್ರೆ ನನಗೆ ಅಯ್ಯೋ ಅಂತ ಅನ್ನಿಸ್ತಾ ಇದೆ. ನನ್ನ ಕೈಲಿ ಮಾಡೋಕ್ಕಾಗಿದ್ದು ಇಷ್ಟೇ. ಅದಕ್ಕೆ ಇಲ್ಲಿ ಯೋಚನೆಗಳನ್ನೆಲ್ಲ ಬಿಟ್ಟು ನೀವು ಖುಷಿಯಾಗಿ ನಾಳೆ ಹನಿಮೂನ್ಗೆ ಹೊರಡಿ. ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು ಮಹೇಶ್, ನೀವಾದರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ. ನೋಡಿ, ಮತ್ತೆ ನೀವು ತಾವು ಅಂತ ಮಾತಾಡ್ತಿದ್ದೀರಾ. ನಾನು ಆಗಲೇ ಏನು ಹೇಳಿದೆ? ಮಹೇಶ ಹೋಗು ಬಾ ಅಂತ ಕರೀರಿ ಅಂತ ಹೇಳಿದೆ ತಾನೇ? ಓಹ್ ಸಾರಿ, ಇನ್ಮೇಲೆ ಹಾಗೆ ಕರಿತೀನಿ, ಸರಿನಾ? ಅದಕ್ಕೆ ಇಷ್ಟಕ್ಕೆಲ್ಲ ಸಾರಿ ಕೇಳ್ತಾರಾ? ಅಮ್ಮ, ನಾವಿಬ್ಬರು ಹನಿಮೂನ್ಗೆ ಹೋಗಿ ಬರ್ತೀವಿ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡು. ಮಹೇಶ ಇಲ್ಲೇ ಇರ್ತಾನೆ. ನಿಂಗೇನು ಬೇಕು ಅದನ್ನೆಲ್ಲ ಅವ್ನು ಮಾಡಿಕೊಡ್ತಾನೆ. ಅತ್ತೆ, ಮೊದಲೇ ಮಂಡಿ ನೋವು ಅಂತೀರಾ. ಪದೇ ಪದೇ ಎದ್ದು ಅಡುಗೆ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ. ನಾನು ಬಿಸಿನೀರೆಲ್ಲ ಫ್ಲಾಸ್ಕ್ಗೆ ಹಾಕಿ ಇಟ್ಟಿದ್ದೀನಿ, ಅಲ್ಲೇ ಊಟನೂ ಇಟ್ಟಿದ್ದೀನಿ. ನಿಮ್ಗೇನು ಬೇಕು ಅದನ್ನು ಮಹೇಶ್ ಅವ್ರಿಗೆ ಹೇಳಿ ರೂಮ್ಗೆ ತಂದು ಕೊಡ್ತಾರೆ. ನಾವಿಬ್ಬರು ಹೋಗಿ ಬರ್ತೀವತ್ತೆ. ಸರಿ ಆಯಿತು. ಅಣ್ಣ, ಲಗೇಜ್ ಎಲ್ಲ ಕಾರಲ್ಲಿ ಇಡ್ಸಾಯ್ತು. ಲೇಟ್ ಆಗ್ತಿದೆ, ಹೊರಡಿ. ಹಾಂ ಸರಿ, ನಾವೇನು ಬರ್ತೀವಿ. ಕಾಮಾಕ್ಷಮ್ಮನಿಗೆ ಅಂತೂ ಇಂತೂ ಮಗ ಸೊಸೆ ಹನಿಮೂನ್ಗೆ ಹೊರಟ್ರಲ್ಲ ಅಂತ ತುಂಬಾ ಕೋಪ ಇರುತ್ತೆ. ಆದರೂ ಎಲ್ಲರ ಮುಂದೆ ತೋರಿಸ್ಕೋಬಾರ್ದು ಅಂತ ಸುಮ್ಮನೆ ಇರ್ತಾಳೆ. ಈ ಮಹೇಶನಿಂದ ಎಲ್ಲನೂ ಹಾಳಾಗೋಯ್ತು. ನನಗೆ ಹುಷಾರಿಲ್ಲ ಅಂತ ಹೇಳಿ ಒಂದಿಷ್ಟು ದುಡ್ಡು ಇಸ್ಕೊಳ್ಳೋಣ ಅಂತ ನಾನು ಒದ್ದಾಡ್ತಿದ್ರೆ ಬಂದು ಎಲ್ಲದಕ್ಕೂ ಕಲ್ಲು ಹಾಕ್ದ. ಅಮ್ಮ, ನೀನು ಏನು ತಿಂಡಿ ತಿಂತೀಯಾ ಹೇಳು, ಹೋಟ್ಲಲ್ಲಿ ತೊಗೊಂಡು ಬರ್ತೀನಿ. ಹೀಗೆ ಹೊಟ್ಟೆ ಉರಿಸೋ ಬದಲು ಒಂದು ದೊಡ್ಡ ವಿಷ ಕೊಟ್ಬಿಡ. ನಾನೇನಮ್ಮ ಮಾಡಿದೆ ನಿನಗೆ? ಅಲ್ಲ, ನೀನು ಇವಾಗ ಇಲ್ಲಿಗೆ ಬರೋ ಅಂಥ ಅವಶ್ಯಕತೆನಾದರೂ ಏನಿತ್ತು? ಅಲ್ಲ ಕಣೋ, ಅವರಿಬ್ಬರನ್ನು ಆರಾಮಾಗಿ ಹನಿಮೂನು ಕಳಿಸ್ಬಿಟ್ಟಿಯಲ್ಲ. ಇಲ್ಲಿ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಶಾಲಿನಿಗೆ ಬೇರೆ ಎಕ್ಸಾಮ್ ಇದೆ, ನನಗೂ ವಯಸ್ಸಾಗ್ತಿದೆ, ಮಂಡಿ ನೋವು ಬೇರೆ. ಒಂದೇ ಸಮ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ. ನೀನು ನೋಡಿದ್ರೆ ಅವರಿಬ್ಬರನ್ನು ಆರಾಮಾಗಿ ಹೋಗಿ ಅಂತ ಕಳಿಸ್ಕೊಟ್ಟಿಯಲ್ಲ. ಓ, ನಿನಗೆ ಮಂಡಿ ನೋವು ಇದೆಯಾ? ನಾನೇನೋ ಇಲ್ಲ ಅಂದ್ಕೊಂಡೆ. ಅಲ್ಲ ಕಣಮ್ಮ, ನೀನು ಅದಕ್ಕೆನ ಮನೆ ಸೊಸೆ ಮಾಡ್ಕೊಂಡಿರೋದು ಚೆನ್ನಾಗಿ ನೋಡ್ಕೊಳಕ್ಕೋ ಅಥವಾ ಅವ್ರ ಕೈಲಿ ಚೆನ್ನಾಗಿ ಚಾಕರಿ ಮಾಡ್ಸಕ್ಕೋ? ಸುರೇಶನೇ ಇದುವರೆಗೂ ಈ ರೀತಿ ಎಲ್ಲ ಮಾತಾಡಿಲ್ಲ. ನೀನು ಯಾಕೆ ಮಾತಾಡ್ತಿದ್ಯಾ? ಸುರೇಶಂಗೆ ನೀನು ಆಡೋ ಆಟ ಎಲ್ಲ ಗೊತ್ತಿಲ್ಲ. ಹೇಳಕ್ಕೆ ಹೋದ್ರು ಕೇಳಿಸ್ಕೊಳ್ಳಲ್ಲ. ಆದರೆ ನನಗೆ ನೀನು ಶಾಲಿನಿ ಏನೇನು ಆಟಗಳು ಆಡ್ತೀರಾ ಎಲ್ಲನೂ ಗೊತ್ತು.